ಹಾಯ್ ಸ್ನೇಹಿತರೆ, ನನ್ನ ಕನ್ನಡದ ಅದ್ಭುತ ಕಥೆಯ ಯೂಟ್ಯೂಬ್ ಚಾನಲಿಗೆ ತಮಗೆ ಎಲ್ಲರಿಗೂ ಸ್ವಾಗತ. ಈ ಕಥೆಯು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗುವುದು ದಯವಿಟ್ಟು ಮರೆಯಬೇಡಿ. ಹಾಗಿದ್ದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಸ್ಟೋರಿ ಇದೆ ಅಂತ ನೋಡೋಣ. ಮೀನುಗಾರನ ಕುಟುಂಬದಲ್ಲಿ ಸೀನನು ಎಂಬ ಯುವಕನಿದ್ದ. ದಿನವೂ ಕಡಲಿಗೆ ಹೋಗಿ ಮೀನುಗಳನ್ನು ಹಿಡಿದುಕೊಂಡು ಬಂದ ಪಟ್ಟಣದ ಸಂತೆಯಲ್ಲಿ ಮಾರಿ ಬಂದ ದುಡ್ಡಿನಲ್ಲಿ ಅವರ ಸಂಸಾರದ ಬಂಡಿ ಸಾಗಿಸುತ್ತಾ ಇದ್ದ. ಸೀನನಿಗೆ ಮೋಸ, ವಂಚನೆ, ದ್ರೋಹವನ್ನು ಅರಿಯದ ಹುಡುಗ ಮುಗ್ಧನಾಗಿದ್ದ. ದೀನದಲಿತ ಬಡವರಿಗೆ ಉಚಿತವಾಗಿ ಮೀನು ಕೊಟ್ಟು ಬರಿಗೈಯಲ್ಲಿ ಮನೆಗೆ ಬಂದಾಗ ಹೆತ್ತವರು ಆತನನ್ನು ಲೋಕಪ್ರಜ್ಞೆಯನ್ನು ಅರಿಯದ ಹೊಂಬನು ಎಂದು ಬೈಯುತ್ತಾ ಇದ್ದರು ಮತ್ತು ಜರಿಯುತ್ತಿದ್ದರು. ಎಂದಿನಂತೆ ಸೀನಾ ಮೀನಿಗಾಗಿ ಕಡಲಿನಲ್ಲಿಗೆ ಬಲೆ ಬೀಸಿದ. ಅನೇಕ ಮೀನಿನ ಜೊತೆಗೆ ಒಂದು ಅಪರೂಪವಾದ ಬಂಗಾರ ಬಣ್ಣದ ದೊಡ್ಡ ಮೀನು ಬಲೆಗೆ ಬಿತ್ತು ಒದ್ದಾಡಿತು. ಸೀನನಿಗೆ ತುಂಬ ಆಶ್ಚರ್ಯ ಕೂಡ ಆಯಿತು. ಹಾಗೆ ಆ ಮೀನು ಮಾತನಾಡಿ ತೊಡಗಿತು. ಹೇ ಮಾನವ, ನಾನು ಸಾಮಾನ್ಯ ಮೀನಲ್ಲ, ದೇವಲೋಕದಿಂದ ಬಂದ ಅಪ್ಸರೆ. ನನ್ನ ಸಖಿಯರ ಸಂಗಡ ಈ ದರೆಯ ಚೆಲುವನ್ನು ನೋಡುತ್ತಿದ್ದೇವೆ. ಆಗ ಎಲ್ಲರಿಗೂ ಈ ಕಡಲಿನಲ್ಲಿ ಮೀನಾಗಿ ಈಜುವ ಆಸೆ ಆಗಿತ್ತು. ನಿನಗೆ ತಿಳಿದ ಹಾಗೆ ನಾನು ಬಲಿಗೆ ಬಿದ್ದಿರುವೆ. ದಯವಿಟ್ಟು ನನ್ನ ಬಿಟ್ಟು ಬಿಡು, ವಿನಂತಿ ಮಾಡಿಕೊಂಡಿತು. ಆ ಸಂಗತಿ ಕೇಳಿ ಸೀನನಿಗೆ ಕರುಣೆ ಬಂದು ಮೀನನ್ನು ಕಡಲಿಗೆ ಬಿಟ್ಟ. ತಕ್ಷಣ ಅಲ್ಲಿ ಅಪ್ಸರೆ ಕಾಣಿಸಿಕೊಂಡು ವಜ್ರದ ದೋಣಿಯೊಂದನ್ನು ಕಾಣಿಕೆಯಾಗಿ ಕೊಟ್ಟು ಮಾಯವಾದಳು. ಸೀನನ ಆತನ ಪಟ್ಟಣದ ವ್ಯಾಪಾರಿಗೆ ಮಾರಿದಾಗ ಅಪಾರ ದುಡ್ಡು ಬಂತು. ಆ ಹಣದಿಂದ ಗದ್ದೆ, ತೋಟಗಳನ್ನು ಕೊಂಡು ನೆಮ್ಮದಿಯಿಂದ